ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ನಳ್ಳಿ. ಸ್ನೇಹಿತರೆ, ನಿನ್ನೆ ನೀವೇನಾದರೂ ನೇಪಾಳ ವರ್ಸಸ್ ಇಂಗ್ಲೆಂಡ್ ಮ್ಯಾಚ್ ನೋಡಿಲ್ಲ ಅಂದರೆ ನೀವು ತುಂಬಾ ಮಿಸ್ ಮಾಡ್ಕೊಂಡು ಬಿಟ್ರಿ ಅಂತ ನಂಗೆ ಅನಿಸ್ತಿದೆ ಸ್ನೇಹಿತರೆ. ಯಾಕೆ ಗೊತ್ತಾ, ಅಲ್ಲಿ ನೇಪಾಳ ಎಷ್ಟು ಹೋರಾಟ ಮಾಡ್ತು ಇಂಗ್ಲೆಂಡ್ ವಿರುದ್ಧ ಗೆಲ್ಲಲಿಕ್ಕೆ ಅಂದರೆ ನಿಜಕ್ಕೂ ಕೂಡ ನೇಪಾಳ ಗೆದ್ದೋಗಿಬಿಡ್ತು ಅನ್ನೋ ರೇಂಜ್ಗೆ ನಾವು ಹೊಂದ್ಕೊಂಡಿದ್ವಿ. ಆದರೆ ಕೊನೆ ಓವರಲ್ಲಿ ಸ್ವಲ್ಪ ಕಂಟ್ರೋಲ್ ಆಗಿ ನೇಪಾಳ ಸೋಲ್ತು ಅಷ್ಟೇ. ಬಿಟ್ಟರೆ 4 ರನ್ನಿಂದ ಸೋಲ್ತು. ಬಿಟ್ಟರೆ ಇಂಗ್ಲೆಂಡ್ಗಂತೂ ತುಂಬಾ ಟಾರ್ಚರ್ ಕೊಟ್ಬಿಡ್ತು. ಟಾರ್ಚರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕಷ್ಟ ಕೊಟ್ಟುಬಿಡ್ತು. ಯಾವ ರೀತಿ ಅಂತಂದರೆ, ಇನ್ನೇನು ಲೋಕೇಶ್ ಅವರು ಔಟ್ ಆದರು, ಲೋಕೇಶ್ ಅವರು ಔಟ್ ಆಗಿಲ್ಲ. ಲೋಕೇಶ್ ಅವರು ಯಾವ ರೀತಿ ಹೊಡಿತಾ ಇದ್ರು ನೇಪಾಳ ಬ್ಯಾಟ್ಸ್ಮನ್ನು ಅಂತಂದರೆ ಸೂಪರಾಗಿ ಆಡ್ತಾಯಿದ್ರು ರೀ. ಮತ್ತು ಯಾವುದು ನೇಪಾಳಕ್ಕೆ ಲಾಸ್ ಆಯಿತು ಅಂತಂದರೆ, ನೇಪಾಳ ಸ್ಟಾರ್ಟಿಂಗಿಂದ ಸ್ವಲ್ಪ ಚೆನ್ನಾಗಿ ಆಡ್ಕೊಂಬಂದಿಲ್ಲ. ಸ್ಟಾರ್ಟಿಂಗಿಂದ ಸ್ವಲ್ಪ ಬೀಸಕ್ಕೆ ಶುರು ಮಾಡಿದರೆ ಮೋಸ್ಟ್ಲಿ ಚೆನ್ನಾಗಿ ಆಗಿರೋದೋ ಏನೋ. ಆದರೆ ಮುಂದೆ ಬರ್ತಾ 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 ಅದು ಜಾಸ್ತಿ ಆಡ್ಲಿಕ್ಕೆ ಶುರುವಾಯಿತು, ಚೆನ್ನಾಗಿ ಆಡ್ಲಿಕ್ಕೆ ಶುರು ಮಾಡಿದ್ರು. ಅದೇ ಬ್ಯಾಟ್ ಬೀಸೋದನ್ನೇ ಸ್ಟಾರ್ಟಿಂಗ್ 1 ಓವರ್ ಮೊದಲನೇ ಓವರಿಂದ ಸ್ವಲ್ಪ ಸ್ಪೀಡಾಗಿ ಆಡ್ಕೊಂಬಂದಿದ್ರೆ ಮೋಸ್ಟ್ಲಿ ಗೆದ್ದುಬಿಡ್ತಿದ್ರೇನೋ. ಆದರೆ ನೇಪಾಳ ನೆನ್ನೆ ಚೆನ್ನಾಗಿ ಆಡಿದ್ರು. ಸೋತಿರ್ಬೋದು, ಆದರೂ ನೇಪಾಳ್ ಈಸ್ ಅ ವೆರಿ ಗುಡ್ ಕ್ರಿಕೆಟರ್ ಅಂತ ಹೇಳ್ಬೋದು, ಕ್ರಿಕೆಟ್ ಟೀಮ್ ಅಂತ ಹೇಳ್ಬೋದು. ಬಿಕಾಸ್ ಆಫ್ ಅದು ನೋಡ್ತಿದ್ದಂಗೆ ಗೊತ್ತಾಯಿತು, ಒಳ್ಳೆ ಪ್ರಾಪರ್ ಎಕ್ಸ್ಪೀರಿಯನ್ಸ್ ಇರೋರ ಥರ ಆಡ್ತಾಯಿದ್ರು ಸ್ನೇಹಿತರೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಕ್ರಿಕೆಟ್ ಜನಕರು ಅಂತಲೇ ಕರೆಸ್ಕೊಳ್ತಕ್ಕಂತಹ ಇಂಗ್ಲೀಷರಿಂದ ಇದನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ. ಈ ಇಂಗ್ಲೆಂಡ್ ತುಂಬ ಜನದ ಹತ್ರ ಅಪ್ಸೆಟ್ ಮಾಡಿಸ್ಕೊಂಡಿದೆ ಬಿಡಿ, ಐರ್ಲೆಂಡ್ ಜೊತೆ ಅಕ್ಸೆಪ್ಟ್ ಮಾಡಿಸ್ಕೊಂಡಿದೆ. ಮತ್ತು ನಿನ್ನೆ ಇದು ನೇಪಾಳದ ಕತೆ, ನಿನ್ನೆ ಆಫ್ಘಾನಿಸ್ತಾನದ ಕತೆ. ನಿಜಕ್ಕೂ ಕೂಡ ಬ್ಯಾಟಿಂಗಲ್ಲಿ ಸುಮಾರು 182 ರನ್ನನ್ನು ಹೊಡೆದಿದ್ರು. ಆದರೆ ಬೌಲಿಂಗಲ್ಲಿ ನಾನು ನಿಜಕ್ಕೂ ಕಂಟ್ರೋಲ್ ಮಾಡಿಬಿಡ್ತಾರೆ ಆಫ್ಘಾನಿಸ್ತಾನ ಅಂದ್ಕೊಂಡೆ. ಆದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಂಟ್ರೋಲಿಗೆ ಸಿಕ್ಕಿದ್ರು. ಬಿಟ್ಟರೆ ಆಮೇಲೆ ಹೋಗ್ತಾ 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 ಲೀಲಾಜಾಲವಾಗಿ ನ್ಯೂಜಿಲ್ಯಾಂಡ್ ಚೇಂಜ್ ಮಾಡಿಬಿಟ್ರು. ಮೋಸ್ಟ್ಲಿ ನಿನ್ನೆ 3 ಟೀಮ್ಗಳು ಸ್ವಲ್ಪ ಟಕ್ಕರ್ ಕೊಟ್ಟರು. ಆದರೆ 2ನೇ ಟೀಮ್ ನೋಡೋದಲ್ಲ ನೇಪಾಳ. ಆದರೆ 3ನೇ ಟೀಮ್ ಬಂದುಬಿಟ್ಟು ಶ್ರೀಲಂಕಾ ವರ್ಸಸ್ ಐರ್ಲೆಂಡ್ ಇತ್ತು. ಐರ್ಲೆಂಡ್ ಕೂಡ ಚೆನ್ನಾಗಿ ಆಡ್ಕೊಂಬಂದರು. ಆದರೆ ಲಾಸ್ಟಲ್ಲಿ ಬ್ಯಾಟಿಂಗ್ ನಾಟ್ಯ ಕರೆಕ್ಟ್ ಐರ್ಲೆಂಡ್ ಇನ್ನೊಂದು ಸ್ವಲ್ಪ ಬ್ಯಾಟಿಂಗ್ ಆಡಬೇಕಿತ್ತು. ಇದು 3 ಮ್ಯಾಚ್ದ ಒಂದು ಹಿಸ್ಟ್ರಿ. ಏನಾಯಿತು ಮೊದಲನೇ ಮ್ಯಾಚಲ್ಲಿ ಅಂದರೆ, ಆಫ್ಘಾನಿಸ್ತಾನ್ ವರ್ಸಸ್ ನ್ಯೂಜಿಲ್ಯಾಂಡ್, ಅದರಲ್ಲಿ ನ್ಯೂಜಿಲ್ಯಾಂಡ್ ಗೆದ್ದಿದೆ, ಆಫ್ಘಾನಿಸ್ತಾನ್ ಸೋತಿದೆ. ಮತ್ತು ನೇಪಾಳ ವರ್ಸಸ್ ಇಂಗ್ಲೆಂಡ್, ಅದರಲ್ಲಿ ಇಂಗ್ಲೆಂಡ್ ಗೆದ್ದಿದೆ, ನೇಪಾಳ ಸೋತಿದೆ. 3ನೇ ಮ್ಯಾಚ್ ಶ್ರೀಲಂಕಾ ವರ್ಸಸ್ ಶ್ರೀಲಂಕಾ ವರ್ಸಸ್ ಐರ್ಲೆಂಡ್, ಅದರಲ್ಲಿ ಶ್ರೀಲಂಕಾ ಗೆದ್ದಿದೆ. ಅದರಲ್ಲಿ ಇವು 3ರಲ್ಲೂ ಕ್ಯೂರಿಯಾಸಿಟಿ ಮ್ಯಾಚ್ ಇದ್ದಿದ್ದು ಅಂದರೆ ಮಧ್ಯಾಹ್ನದ್ದು ಅಂತಂದರೆ 3 ಗಂಟೆಯಿಂದ 6 ಗಂಟೆವರೆಗೂ ಏನೋ ಬರುತ್ತಲ್ಲ, ಇದು ನೇಪಾಳ ವರ್ಸಸ್ ಇಂಗ್ಲೆಂಡ್ ಮ್ಯಾಚ್. ಅದು ಮಾತ್ರ ಸಖತ್ತಾಗಿತ್ತು ಸ್ನೇಹಿತರೆ. ನಿಮ್ಗೇನು ಅನ್ನಿಸ್ತು ಮ್ಯಾಚ್ ನೋಡಿ ದಯಮಾಡಿ ಕಾಮೆಂಟ್ ಮಾಡಿ. ಮತ್ತು ನಾನು ಹೇಳಿದ್ದು ಇಷ್ಟೇ, ಎಲ್ಲವೂ ಕೂಡ ಸ್ವಲ್ಪ ಸ್ಟ್ರಾಂಗ್ ಟೀಮೇ ಗೆದ್ದು ನಿನ್ನೆ ಮ್ಯಾಚಲ್ಲಿ ಸ್ವಲ್ಪ ಡಮ್ಮಿ ಟೀಮ್ಗಳು ಗೆಲ್ಲಬೇಕಾಗುತ್ತೆ. ಯಾಕಪ್ಪ ಅಂದರೆ ವರ್ಲ್ಡ್ ಕಪ್ ಕುತೂಹಲ ಕೆರಳಿಸ್ಬೇಕು ಅಂತಂದರೆ ಅಲ್ಲೊಂದು ಏನಾರು ಒಂದು ಕುತೂಹಲ ಭರಿತವಾದಂಥ ಇನ್ಸಿಡೆಂಟ್ ನಡೆದ್ರೇ ಗೆಲ್ಲಲಿಕ್ಕೆ ಸಾಧ್ಯ. ಮತ್ತು ನಮ್ಮ ಭಾರತ ತಂಡ ಕೂಡ ತುಂಬ ಚೆನ್ನಾಗಿ ಆಡ್ತಾ ಇದೆ. ಮತ್ತು ಇನ್ನೊಂದು ವಿಷಯ ಏನು ಹೇಳ್ಬೋದು ಅಂತಂದರೆ, ನಮ್ಮ ಭಾರತ ತಂಡ ಕೂಡ USA ವಿರುದ್ಧ ಗೆದ್ದಿರ್ಬೋದು, ಆದರೆ ತುಂಬಾ ಸ್ಟ್ರಗಲ್ ಮಾಡಿದೆ. ಒಂದು ವೇಳೆ USA ಗೆದ್ದಿದ್ರು ಕೂಡ ಅಲ್ಲೂ ಕೂಡ ನಮ್ಮ ಮಿನಿ ಇಂಡಿಯಾ ಅಂತಲೇ ಹೇಳ್ಬೋದು. ಟೀಮ್ ನೋಡಿದ್ರೆ ಸುಮಾರು 80% ನಮ್ಮ ಇಂಡಿಯಾದವರೇ ಇದ್ದರು ಅಲ್ಲಿ. ಸ್ನೇಹಿತರೆ, ಅದೇನೇ ಇರಲಿ, ಇಂಡಿಯಾ ಗೆದ್ದಿದೆ, ಇನ್ನು 3 ಟೀಮ್ಗಳು ಗೆದ್ದಿದ್ದಾವೆ. ಇವತ್ತು ಯಾವುದು ಗೆಲ್ಲುತ್ತೆ ನೋಡೋಣ. ಮತ್ತು ನೋಡಿ ನಿಮ್ಮ ಮುಂದೆ ಬರ್ತೀನಿ. ಎಲ್ಲದಕ್ಕೂ ಎಲ್ಲ ವಿಡಿಯೋನು ನೋಡಲಿಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನ್ನ ಈ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.